ರಾಜ್ಯ ಕಾಂಗ್ರೆಸ್ನ ಸುದ್ದಿ ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂಥದ್ದು. ಸುರ್ಜೇವಾಲಾ ಬಂದರು, ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದ್ರು, ಆದರೆ ಅದರಲ್ಲಿ ಸಫಲರಾದ್ರ? ರಾಜ್ಯ ಕಾಂಗ್ರೆಸ್ ಅಲ್ಲಿ ಇನ್ನು ಬಣ ಬಡಿದಾಟ ಇರೋದೇ ಇಲ್ವಾ? ಬ್ರೇಕ್ ಹಾಕಿದಾರಾ ಸುರ್ಜೇವಾಲಾ? ಸಿಎಲ್ಪಿ ಸಭೆ ನಡೀತು. ಸಿಎಲ್ಪಿ ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇನ್ನು ಮುಂದೆ ಡಿನ್ನರ್ ಮೀಟಿಂಗು, ಪ್ರತ್ಯೇಕ ಸಭೆ, ಅದು ಇದು ಅಂತೆಲ್ಲ ಮಾಡಕ್ ಹೋಗಬೇಡಿ, ಬ್ರೇಕ್ ಹಾಕಿ. ಭಿನ್ನಾಭಿಪ್ರಾಯ ಇದೆಯಾ? ಪಕ್ಷದೊಳಗೆ ಬನ್ನಿ, ಕೆಪಿಸಿಸಿ ಕಚೇರಿ ಇದೆ, ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಹೈಕಮಾಂಡೋ, ಸಿಎಂ, ಡಿಸಿಎಂ ಮುಂದೆ ಬಂದದನ್ನು ಹೇಳ್ಕೊಳ್ಳಿ. ಬಿಜೆಪಿಗರ ಆರೋಪಗಳತ್ತ ಗಮನ ಹರಿಸಿ ಅದಕ್ಕೆ ಪ್ರತ್ಯುತ್ತರ ಕೊಡಿ. ಸಿಎಂ ಡಿಸಿಎಂ ಬಣಕ್ಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನೀವೇ ಒಂದಾಗೋದು, ನೀವೇ ಊಟ ಮಾಡೋದು, ಡಿನ್ನರ್ ಮೀಟಿಂಗ್ ಮಾಡೋದು, ಊಟ ಮಾತ್ರ ಅನ್ನೋದು, ಇಲ್ಲ ರಾಜಕಾರಣ ಚರ್ಚೆ ಆಗಿದೆ ಅಂತ ಮತ್ತೊಬ್ಬರು ಹೇಳೋದು, ಇಂಥದ್ದೆಲ್ಲ ಅವಕಾಶಗಳನ್ನು ಕೊಡಬೇಡಿ. ಸುಮ್ಮನೆ ವಿಪಕ್ಷಕ್ಕೆ ಯಾಕೆ ಆಹಾರ ಆಗ್ತಿದ್ದೀರಿ ಅಂಥೇಳಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಕಾಂಗ್ರೆಸ್ನ ನಾಯಕರುಗಳು ಕೂಡ ಮಾತನಾಡಿದ್ರು ಕಾರ್ಯಕ್ರಮ ಮುಗಿದ ಮೇಲೆ. ಆದರೆ ಸಿಎಲ್ಪಿ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ರಾಜ್ಯ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನುವಂಥ ಹಂತಕ್ಕೆ ರಾಜ್ಯದ ಕಾಂಗ್ರೆಸ್ ನಾಯಕರೇ ತಗೊಂಡೋಗಿ ನಿಲ್ಲಿಸಿದ್ರು. ಆ ನಡುವೆ ನಿನ್ನೆ ಕಾಂಗ್ರೆಸ್ನ ಒಂದಿಷ್ಟು ನಾಯಕರು ಮಾತಾಡಿದ್ದಾರೆ ಸಭೆ ಬಳಿಕ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಜೆಡಿಎಸ್ನವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಈಗಿರ್ತಕ್ಕಂಥ ಜೆಡಿಎಸ್ನವ್ರು ಇದಾರಲ್ಲ, ಅವರು ಯಾರ ಜೊತೆ ಬೇಕಾದ್ರೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಏನಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ, ಅವ್ರ ಪಕ್ಷ ಜಾತ್ಯತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಆ ಜಾತ್ಯತೀತ ಪದನ ಅವಮಾನ ಮಾಡ್ತಾ ಇದ್ದೀನಿ, ತಗಲಾಕ್ಬಿಡ್ರಯ್ಯ ತೆಗೆದು ಕೇಳಲಿಲ್ಲ ಅವರು. ಅದೇನೇ ಆಗ್ಲಿ, ಭಾರತೀಯ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ, ಹಾಗಾಗಿ ಸಾಧ್ಯನೇ ಇಲ್ಲ. ಜೆಡಿಎಸ್ನವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಎಲ್ಲ ಶಾಸಕರಿಗೆ ಇದು ಮುಖ್ಯವಾಗಿ ಇವತ್ತು ನಡೆಸಿದಂತ ಸಭೆ, ಇಟ್ ಈಸ್ ಆನ್ ಅಕೌಂಟಬಿಲಿಟಿ. ಯಾರ್ಯಾರು ಏನೇನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾರಿಗೆ ಪಾಪ ಶ್ರಮ ಕಷ್ಟ ಇದೆ, ಯಾರಿಗೆ ರೆಸ್ಟ್ ಬೇಕು, ಬೇರೆ ಕೆಲಸಗಳಿದೆ, ಅವ್ರಿಗೆಲ್ಲ ಕೂಡ ನಾವು ಒಬ್ಬ ಅವಕಾಶವನ್ನ ರೆಸ್ಟ್ ತೆಗೆದುಕೊಳ್ಳಿಕ್ಕೆ, ಬೇರೆ ಕೆಲಸ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟು, ಯಾರು ಆಸಕ್ತಿಯಿಂದ ದುಡಿತಾರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ನೀವೆಲ್ಲ ಸಿದ್ಧತೆ ಮಾಡಿಕೊಡ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತೇಳಿ ನಾವು ಬೆಳಗ್ಗೆ ತಿಳಿಸಿದ್ದೇವೆ. ಈಗ ನಮ್ಮ ಪದಾಧಿಕಾರಿಗಳ ಸಭೆ ಪ್ರತ್ಯೇಕವಾಗಿ ಬೆಳಗ್ಗೆ ಮುಖ್ಯಮಂತ್ರಿಗಳು ಮುಖಂಡತ್ವದಲ್ಲಿ ಆ ಸಭೆ ನಡೀತು, ಎಲ್ಲ ಮಂತ್ರಿಗಳಿದ್ರು. ಇಲ್ಲಿ ಬರೀ ನಮ್ಮ ಪದಾಧಿಕಾರಿಗಳು ಮಾತ್ರ ಇಷ್ಟೊತ್ತು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಪಾರ್ಟಿ ಡಿಸಿಪ್ಲಿನ್ ಎಲ್ಲರೂ ಪಾಲನೆ ಮಾಡಬೇಕು, 1 to all ಹೇಳಿದ್ದಾರೆ. ತಪ್ಪಿಲ್ಲ, ತಮ್ಮ ಸಭೆಗಳನ್ನೇ ಉದ್ದೇಶವಾಗಿ ಇಟ್ಕೊಂಡು ಈ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸಭೆ ಅಂತ ಏನಿಲ್ಲ, ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು, ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡವ್ರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ವಲ್ಲ, ನಮ್ಮ ಹೋರಾಟಗಳು, ನಮ್ಮ ವಿಚಾರಗಳು ಇದಿಂದ ಪಾರ್ಟಿ ಇದೆ, ಹೀಗಾಗಿ ನಮ್ಗೆ ಅದು ಕನ್ಸಿಡರ್ ಆಗೋಲ್ಲ. ಈಗ ಕಾರ್ಯಕರ್ತರು ಮುಖ್ಯ, ಸಚಿವರು ಮುಖ್ಯ ಅಲ್ಲ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಓಪನ್ ಆಗಿ ಹೇಳಿದ್ದಾರೆ. ಅದನ್ನು ನಾನು 10 ಸಲ ಹೇಳಿದ್ದೀನಿ. ಕಾರ್ಯಕರ್ತರಿಂದ ನಮ್ಮ ಸರ್ಕಾರ ಮಂತ್ರಿಗಳಾಗಿದ್ವಿ, ಸಿಎಂ ಆಗಿದ್ವಿ, ಕಾರ್ಯಕರ್ತರ ಪ್ರಾಮುಖ್ಯತೆ ಕೊಡಬೇಕಂತ ನಾವು ಕೂಡ ಹೇಳಿದ್ವಿ, ಇದನ್ನು ಅವರು ಕೂಡ ಹೇಳಿದ್ದಾರೆ. 2 ತಿಂಗಳು ಪರ್ಫಾರ್ಮೆನ್ಸ್ ನೋಡ್ತೀವಿ, ನಂತರದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ ಸರ್. ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಹೇಳಿಲ್ಲ, ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಹೇಳಿಲ್ಲ. ನಮ್ಮ ಏನು ವರದಿ ಪಡೆದಾರ ಅದು ಸಪ್ರೇಟು, ವಿಸ್ತೀರ್ಣೆ ಸಪ್ರೇಟ್ ಆಗಿದೆ, ಬೇರೆ ಇದೆ, ಅದಕ್ಕೂ ಲಿಂಕ್ ಇಲ್ಲ ಸರ್. ಮತ್ತೇನಾದ್ರೂ ದಲಿತ ಸಮುದಾಯದ ಸಚಿವರ ಸಭೆ ನಡೆಸ್ತೀರಾ ಸರ್? ಇಲ್ಲ, ಅದನ್ನ ನೋಡೋಣ. ಆಮೇಲೆ ಇನ್ನು ಸಾಯಂಕಾಲ ಇದೆ ಸಿಎಲ್ಪಿಯಲ್ಲಿ, ಇನ್ನು ಇದು ಸೀಮಿತವಾಗಿ ಗಾಂಧಿ ಭಾರತಕ್ಕೆ ಹೆಚ್ಚು, ಮಿಕ್ಕಿದ್ದೆಲ್ಲ ಚರ್ಚೆ ಸಾಯಂಕಾಲ ಸಿಎಲ್ಪಿಯಲ್ಲಿ ಚರ್ಚೆ ಆಗ್ಬೋದು. ನಾಳೆ ಟಿಫನ್ ಸಭೆ ಕರೀತೀರಿ ಸರ್? ಇಲ್ಲ, ಯಾಕೆ ಟಿಫಿನಲ್ಲಿ ಊರಿಗೆ ಹೋಗ್ಬೇಕು ನಾವು. ಕೆ.ಎನ್. ರಾಜಣ್ಣ ಅವ್ರು ಬಂದಿಲ್ಲ, ಪರಮೇಶ್ವರ್ ಅವರು ಇವತ್ತಿನ ಸಭೆಗೆ ಬಂದಿಲ್ಲ, ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಸಾಯಂಕಾಲ ಸಿಎಲ್ಪಿಗೆ ಬರ್ಬೋದು, ಮಾತಾಡ್ತೀವಿ. ವಾಲ್ಮೀಕಿ ಸಮುದಾಯದ ಸಮಾವೇಶ ಮಾಡೋದ್ರ ಬಗ್ಗೆ ಏನೋ ಚಿಂತನೆ ಇದೆ? ಇಲ್ಲ, ಯಾವುದೇ ಸದ್ಯ ಚಿಂತನೆ ಇಲ್ಲ. ಸಾಯಂಕಾಲ ಇನ್ನೂ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ.